ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳ ದಿನಗಳ ನಂತರ ಲಾಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲಿ ನನ್ನ ಮಕ್ಕಳು ಆಟ ಆಡತ್ತಾರೆ ಫ್ರೆಂಡ್ಸ್. ಹಾಗೆಯೇ ಇವತ್ತು ಸಂಡೇ ಇರೋದ್ರಿಂದ ಕಾಯಿಪಲ್ಲೆ ತೊಗೊಂಡ್ಬಂದು ಅವರು ಪೇರೋದು ತಿನ್ನಾಕತ್ತಾರೆ. ಸೊ ಕಾಯಿಪಲ್ಲೆ ತೊಗೊಂಬಂದ್ವಿ ಫ್ರೆಂಡ್ಸ್. ಕಾಯಿಪಲ್ಲೆ ಇದನ್ನೆಲ್ಲ ಇವಾಗ ತೆಗೆದಿಡಬೇಕು. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ಕಾಯಿಪಲ್ಲೆ ತೊಗೊಂಬಂದ್ವಿ. ವೀಕ್ಲಿ ಒನ್ ಟೈಮ್ಸ್ ಏನಂತಾರೆ ಕಾಯಿಪಲ್ಲೆ ತೊಗೊಂಬರ್ತೀವಿ ನಾವು. ಎಲ್ಲರೂ ತರ್ತಾರೆ, ಬಟ್ ನಾವು ವೀಕ್ಲಿ ಒಮ್ಮೆ ಒಬ್ಬೊಬ್ಬರು 15 ದಿವಸಕ್ಕೊಮ್ಮೆ ಹಿಂಗೆ ಮಾಡ್ತಿರ್ತಾರೆ. ಒಂದು ತಿಂಗಳದೆಲ್ಲ ಹಾಕ್ಸ್ಕೊಂಡು ಕಿರಾಣಿ ಸಂತೆ 15 ದಿವಸಕ್ಕೊಮ್ಮೆ ಕಾಯಿಪಲ್ಲೆ ಮಾಡೋರು ಇರ್ತಾರೆ. ಸೊ ಇಲ್ಲಿ ನನ್ನ ಮಗ ಎಷ್ಟು ಚಂದ ಆಟ ಆಡತ್ತಿದ್ನ. ಅವನಿಗೆ ಆಡ್ಸ್ಕೊತನೇ ಇವೆಲ್ಲನೂ ತೊಗೊಂಬಂದಿದ್ನೆಲ್ಲ ಸಪ್ರೇಟಾಗಿ ತೆಗೆದು ಇಡಾಕತ್ತಿದ್ದೆ ಫ್ರೆಂಡ್ಸ್. ಯಾಕಂದ್ರೆ ಮತ್ತೆ ಸಪ್ರೇಟ್ ತೆಗೆದಿಟ್ಟೆ ಅಂದರೆ ಸ್ಟೋರ್ ಮಾಡಿ ಇಡೋಕೆ ಅನುಕೂಲ ಆಗುತ್ತಂತ. ಇಲ್ಲಿ ಗಜ್ರಿ, ನನ್ನ ಮಗ ಗಜ್ರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅದನ್ನು ತೊಗೊಂಡು ತಿನ್ನಾಕತ್ತಿದ್ದೆ. ಇಲ್ಲಿ ಅಳ್ಳಕತ್ತಿದ್ದೆ, ಯಾಕೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಸ್ವಲ್ಪ ಅವನಿಗೆ ಹುಷಾರಿಲ್ಲ, ಸ್ವಲ್ಪ ಕಫ ಆಗೈತಿ. ಸೊ ಹಾಗಾಗಿ ಸಿಡಸಿನ ಮಾಡಾಕತ್ತಿದ್ನ. ಅವನಿಗೆ ತೊಗೊಂಡ್ವಿ. ಇದು ಮಾರನೇ ದಿನ ಬೆಳಗ್ಗೆ ನೋಡ್ತಾ ಇರ್ಬೋದು 5 ಗಂಟೆಗೆ ಎತ್ತಿದ್ನಿ. ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. 6:30 ಆಗಿತ್ತು. ಅವಾಗ ನಾನು ಕ್ಲಿಪ್ನ ತೊಗೊಂಡೆ ತೋರ್ಸೋಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಕಫ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಕಾವು ಕೊಡಾಕತ್ತಿದ್ದೆ. ಸ್ವಲ್ಪ ಸಡ್ಲಾಗುತ್ತಂತ ಕಫ. ಸಿಕ್ಕಾಪಟ್ಟೆ ಏನು ಬಿಸಿ ಇಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಗ್ಯಾಸ್ ಏನದು ಚಪಾತಿ ಮಾಡಿದ್ನಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಉಸುಕನ್ನ ಹಾಕಿ ಬೆಚ್ಚಗೆ ಮಾಡಿ ಅದನ್ನು ಸ್ವಲ್ಪ ನಮ್ಮ ಕೈಗೆ ಹಚ್ಕೊಂಡು ಆಮೇಲೆ ಅವ್ರ ಬೆನ್ನಿಗಿನ ಅದನ್ನು ಗಂಟು ಕಟ್ಟಿ ಒಂದು ಕಾಟನ್ ಅರ್ಬಿ ಒಳಗೆ ಗಂಟು ಕಟ್ಟಿ ಸ್ವಲ್ಪ ಬಟ್ಟೆ ಮೇಲೆ ನಾನೇ ಕಾವು ಕೊಡಾಕತ್ತಿದ್ದೆ ಫ್ರೆಂಡ್ಸ್. ನಾನು ಇಲ್ಲಿ ಚಹಾ ಕೂಡ ಮಾಡಿದ್ವಿ. ಚಹಾ ಕುಡಿದು ಟಿಫನ್ ಕಟ್ಕೊಂಡು ಹೋದ್ರು ನಮ್ಮ ಮನೆಯವರು. ನಿನ್ನೆ ಸಂಡೇ ಇರೋದ್ರಿಂದ ನಾವು ಚಿಕನ್ ಮಾಡಿದ್ವಿ. ಸೊ ಹಾಗಾಗಿ ಅದನ್ನೇ ಉಳಿದಿತ್ತು. ಚಪಾತಿ ಇಷ್ಟೇ ಮಾಡಿದ್ದೆ. ಸುಕ್ಕ ಸಾಂಬಾರು ಉಳಿದಿತ್ತು, ಅದನ್ನೇ ತೊಗೊಂಡು ಹೋದರು. ನೋಡ್ತಾ ಇರ್ಬೋದು ಚಿಕನ್ ಸಿಂಪಲ್ಲಾಗಿ ಮಾಡಿದ್ದೆ ಫ್ರೆಂಡ್ಸ್. ಯಾಕೋ ನನ್ನ ಮಗ ಭಾಳ ಕಿರಿಕಿರಿ ಮಾಡಾಕತ್ತಿದ್ದ. ಹಾಗಾಗಿ ಇಲ್ಲಿ ಅವನಿಗೆ ಕಫ ಆಗ್ಯದಂತ ಸ್ವಲ್ಪ ಓಂಕಾಳು ಅಜ್ವೈನ್ ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ಹುರಿದು ಗಂಟು ಕಟ್ಟಿ ಅವ ಮಲ್ಕೋತಾನಲ್ಲ ಅಲ್ಲಿ ಜಾಗಕ್ಕೆ ಇಡಬೇಕಂತ ಮಾಡಿದ್ದೆ. ಯಾಕಂದ್ರೆ ಸ್ವಲ್ಪ ಅದು ವಾಸ ಏನಂತಾರೆ ಇದ್ರದ್ದು ಅಜ್ವೈನ್ ವಾಸ ತೊಗೊಳ್ಳೋದಂತ ಸ್ವಲ್ಪ ಮೂಗು ಸರಳ ಅನ್ನಿಸ್ತದಂತ ಅಂದಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಮಾಡಿದೆ. ಹೇಳಿದ್ದು ಯಾವುದೂ ಬಿಡಲ್ಲ ಫ್ರೆಂಡ್ಸ್, ಎಲ್ಲನೂ ಮಾಡ್ತೀನಿ. ಆದರೂ ಅವನಿಗೆ ನೋಡಿಲ್ಲ, ಅದು ವಾಸ ಕೂಡ ಅದನ್ನ ಕಫಾನ ಹೊರಗೆ ಬತ್ತು. ಈ ಥರ ಮಾಡಿ ಫ್ರೆಂಡ್ಸ್. ನಿಮಗೂ ಇದನ್ನು ಸ್ವಲ್ಪ ಅಜ್ವೈನ ಅದ್ರೊಳಗೆ ಒಂದು ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಇತ್ತಂದ್ರೆ ಹಾಕಿ ರೋಸ್ಟ್ ಮಾಡಿ ಅದನ್ನು ಈ ಥರ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಕಫಾನ ಕಡಿಮೆ ಆಗುತ್ತೆ. ನಾನು ಇದೇ ಥರ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಟ ಆಡತ್ತಿದ್ನ. ಸೊ ಹಂಗೇ ಅವನಿಗೆ ಚಳಿ ಇರೋದ್ರಿಂದ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಜಳಕ ಮಾಡಿಸಿದ್ದೆ ಫ್ರೆಂಡ್ಸ್. ಉಗುರು ಸ್ವಲ್ಪ ಬಿಸಿನೀರಲ್ಲೇ ಜಳಕ ಮಾಡಿಸಿ ವಿಕ್ಸದ ಹಚ್ಚಿ ಬಿಸಿನೀರಲ್ಲೇ ಜಳಕ ಮಾಡಿಸಿ ಅವನಿಗೆ ಫ್ರೆಶ್ ಅಪ್ ಮಾಡಿದೆ ಫ್ರೆಂಡ್ಸ್. ಅವನಿಗೂ ಸ್ವಲ್ಪ ಗಂಜಿ ಹಾಕಿ ಫ್ರೆಶ್ ಅಪ್ ಮಾಡ್ತೀನಿ, ಇಲ್ಲಾಂದ್ರೆ ಎಲ್ಲ ಮೈ ತುಂಬ ಮಾಡ್ಕೋತಾನೆ. ಗಂಜಿ ಹಾಕಿ ಆಟ ಆಡತ್ತಿದ್ನ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂಟಾಗಿ ಮಾಡ್ತಾನೆ ಫ್ರೆಂಡ್ಸ್ ಅವನು. ಇಲ್ಲಿ ಇವಾಗ ಔಷಧನ ಹಾಕಿ ಮಲಗಿಸ್ಬೇಕು. ಹಾಂ ತಂಬ ಯಾಪ ಬಾ 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 ಬಾ. ಇಲ್ಲಿ ಫ್ರೆಂಡ್ಸ್ ಅವನಿಗೆ ಸ್ವಲ್ಪ ಬಾಟ್ಲಿಗೆ ಕೊಟ್ಟ ಆಟ ಆಡ್ಸಕ್ಕೆ ಸ್ವಲ್ಪ ಸಿರಪ್ ಹಾಕಬೇಕು. ಅವ್ನು ನೋಡಿದ್ನಂದ್ರೆ ಅಳ್ತಾನೆ. ನೋಡಿ ಯಾವ ಥರ ರಿಯಾಕ್ಷನ್ ಮಾಡ್ತಾನೆ ತೋರಿಸ್ತೀನಿ ನಿಮಗೆ. ಔಷಧ ಹಾಕೋಣ ತಮ್ಮಗ, ಔಷಧ ಹಾಕೋಣ. ನೀ ಹಿಡಿಯೋನು ಔಷಧ ಹಾಕ್ತೇವೆ. ಔಷಧ ಹಾಕೋನು ಬೇಡ. ಅಳ್ತಿಯಲ್ಲಿ ಸಾಧ್ಯ ಈಗ ಅಳ್ತಿಯಲ್ಲ ಇವಂಗರಿ ಅಪ್ಪ. ಔಷಧ ಹಾಕೋನು ಔಷಧ. ತಮ್ಮ ಅಣ್ಣ ಹಿಡಿತಾನೆ ನಿನಗೆ, ನಾ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಔಷಧ ಕುಡಿಯೋಂಗಿಲ್ಲವ, ಸೊ ಹಾಕಬೇಕು, ಬಿಡೋಂಗಿಲ್ಲ. 3 ಟೈಮ್ ಹಾಕೋದೈತೆ ಅವನಿಗೆ. ಕುಡ್ದ ಹಳ್ಳಕತ್ತಿದ್ನ ಬಾಯಿ ಹೆಂಗೆ ಮಾಡತ್ತ ನೋಡು. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಈ ಲಾಗ್ ಒಂಚೂರು ಇಷ್ಟ ಆಗಿತ್ತು ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಲೈಕ್ ಮಾಡಿ. ಹೊಸದಾಗಿ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಓಕೆ ಬಾಯ್.
ಬಾಯ್ ಮಾಡಪ್ಪಜ್ಜಿ. ಬಾಯ್ ಬಾಯ್ ಬಾಯ್. ನೀ ಹಿಂಗೆ ನಕ್ಕ ನೆದರು ಮಾಡ್ಕೊಂಡೆ ಆರಾಮ್ ತಪ್ಪಿಸ್ಕೊತೀನಿ. ಬಾಯ್ ಬಾಯ್ ಬಾಯ್. ಕ್ಯೂಟಿ.